ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಹೊಸ ಪಕ್ಷಗಳು, ಹೊಸ ನಾಯಕರು ಆಯ್ಕೆಯಾಗಿ ಬರಬೇಕು, ಹೊಸಬರಿಗೊಂದು ಅವಕಾಶ ಸಿಗಬೇಕು. ಅದರ ಜೊತೆ ಹಾಗೆ ಆರಿಸಿ ಬರೋರು ಕೂಡ ಸ್ವಲ್ಪ ಬುದ್ಧಿವಂತಿಕೆಯಿಂದ ವರ್ತಿಸಬೇಕು, ಕಾನೂನುಗಳನ್ನು ಅರ್ಥ ಮಾಡ್ಕೋಬೇಕು, ಅನುಭವ ಇರೋರ ಸಲಹೆಗಳನ್ನು ತಗೋಬೇಕು. ಹಾಗಾದಾಗ ಮಾತ್ರ ಎಲ್ಲ ಚೆನ್ನಾಗಿ ಸ್ಮೂತ್ ಆಗಿ ನಡೆಯುತ್ತೆ. ಇಲ್ಲದೆ ಇದ್ರೆ ತಮಿಳುನಾಡಲ್ಲಾದ ಹಾಗಾಗತ್ತೆ. ಅಲ್ಲಿ ವಿಜಯ್ ಪಕ್ಷಕ್ಕೆ ಬಹುಮತ ಬಂದಿಲ್ಲ, ಆದ್ರೆ ಅದೇ ಸದ್ಯಕ್ಕಲ್ಲಿನ ಅತಿ ದೊಡ್ಡ ಪಕ್ಷ. ಇಷ್ಟಾದರೂ ಅವರಿಗೆ ಸರ್ಕಾರ ರಚನೆಗೆ ಗವರ್ನರ್ ಅವಕಾಶವನ್ನು ಕೊಡ್ತಾ ಇಲ್ಲ. ಅದಕ್ಕೆ ತಾಂತ್ರಿಕ ಕಾರಣಗಳನ್ನು ಕೊಡಲಾಗ್ತಾ ಇದೆ. ಅಲ್ಲಿ ವಿಜಯ್ಗೆ ಬೆಂಬಲ ಕೊಡೋದಕ್ಕೆ ಹೋದ ಕಾಂಗ್ರೆಸ್ಸೇ ಅವರ ಸರ್ಕಾರ ರಚನೆಗೆ ಅಡ್ಡಿ ಆಗ್ತಾ ಇದೆಯಾ ಅನ್ನೋ ಅನುಮಾನಗಳು ಕೂಡ ಶುರುವಾಗ್ತಾ ಇವೆ. ಹಾಗೆ ಟಿವಿಕೆ ಶಾಸಕರ ಸಂಖ್ಯೆಯನ್ನು ಒಗ್ಗೂಡಿಸೋದ್ರಲ್ಲಿ ವಿಫಲವಾದ್ರೆ ಡಿಎಂಕೆ, ಎಐಎಡಿಎಂಕೆ ಸರ್ಕಾರ ರಚನೆಯಾಗುವ ಸಾಧ್ಯತೆಗಳ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಹಾಗೇನಾದ್ರೂ ಆದ್ರೆ ಅದಕ್ಕಿಂತ ದೊಡ್ಡ ಪ್ರಜಾಪ್ರಭುತ್ವದ ಪರಿಹಾಸ ಮತ್ತೊಂದಿರೋದಕ್ಕೆ ಸಾಧ್ಯ ಇಲ್ಲ. ಅಕಸ್ಮಾತ್ ಅಲ್ಲಿ ಡಿಎಂಕೆ, ಎಐಎಡಿಎಂಕೆ ಸರ್ಕಾರ ರಚನೆ ಮಾಡೋದಾದ್ರೆ ನಾವು 107 ಜನ 108 ಸ್ಥಾನಕ್ಕೆ ಸಾಮೂಹಿಕ ರಾಜೀನಾಮೆ ಕೊಡ್ತೀವಿ ಅಂತ ವಿಜಯ್ ಪಕ್ಷ ಹೇಳ್ತಾ ಇದೆ. ಹಾಗಾದ್ರೆ ಏನಿದು ತಮಿಳುನಾಡಿನ ವಿಚಿತ್ರ ರಾಜಕೀಯ ಬೆಳವಣಿಗೆ? ಇಲ್ಲಿ ಕಾಂಗ್ರೆಸ್ ಪಕ್ಷ ವಿಜಯ್ಗೆ ಹೇಗೆ ಸಮಸ್ಯೆಯನ್ನುಂಟು ಮಾಡ್ತು? ವಿಜಯ್ ನೇರವಾಗಿ ಹೋಗಿದ್ರೆ ಇಷ್ಟೊತ್ತಿಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿ ಬಿಡ್ತಾ ಇದ್ರ? ಬನ್ನಿ ನೋಡೋಣ. ಇದೆಲ್ಲದರ ನಡುವೆ ಕೂಡ ತಮಿಳುನಾಡಿನ ರಾಜಕಾರಣದಲ್ಲಿ ಮತ್ತೊಂದು ಬಿಗ್ ಟ್ವಿಸ್ಟ್ ನ ಸೂಚನೆಗಳು ಸಿಗ್ತಾ ಇವೆ. ವಿಜಯ್ ಅದೃಷ್ಟ ಗಟ್ಟಿ ಇದ್ರೆ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ಸ್ವೀಕಾರ ಮಾಡುವ ಅವಕಾಶಗಳು ಕೂಡ ಇವೆ. ಅದು ಹೇಗೆ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡೋಣ. ಗೆಳೆಯರೆ, ತಮಿಳುನಾಡಿನ ರಾಜಕೀಯ ಮೊಟ್ಟ ಮೊದಲ ಬಾರಿಗೆ ಜಟಿಲ ಆಗಿದೆ. ಇಲ್ಲಿವರೆಗೆ ಯಾವತ್ತೂ ಕೂಡ ಅಲ್ಲಿ ಹಂಗ್ ಅಸೆಂಬ್ಲಿಯ ರಚನೆ ಆಗಿರಲಿಲ್ಲ. ಆದರೆ ಈ ಬಾರಿ ಪರಿಸ್ಥಿತಿ ಎಷ್ಟು ವಿಚಿತ್ರವಾಗಿದೆ ಅಂದರೆ, ಚುನಾವಣಾ ಪೂರ್ವ ಮೈತ್ರಿ ಮಾಡಿಕೊಂಡ ಪಕ್ಷಗಳಿಗೆ ಬಹುಮತ ಬಂದಿಲ್ಲ. ಏಕಾಂಗಿಯಾಗಿ ಸ್ಪರ್ಧೆ ಮಾಡಿದ ವಿಜಯ್ ಅವರ ಟಿವಿಕೆ ಅತಿ ದೊಡ್ಡ ಪಕ್ಷವಾಗಿ ಆರಿಸಿ ಬಂದಿದೆ. ಆದರೆ ಅವರಿಗೂ ಸರಳ ಬಹುಮತಕ್ಕೆ ಇನ್ನೂ 11 ಸೀಟುಗಳ ಕೊರತೆ. ಸಾಮಾನ್ಯವಾಗಿ ಇಂಥ ಸಂದರ್ಭಗಳಲ್ಲಿ ಯಾವ ಪಕ್ಷ ಅತಿ ದೊಡ್ಡ ಪಕ್ಷವಾಗಿ ಆರಿಸಿ ಬರುತ್ತೋ ಆ ಪಕ್ಷವನ್ನು ಸರ್ಕಾರ ರಚನೆಗೆ ಆಹ್ವಾನಿಸಬೇಕು. ಆದರೆ ಅಲ್ಲಿ ಅದು ಕೂಡ ಆಗ್ತಾ ಇಲ್ಲ. ಗವರ್ನರ್ ತಪ್ಪು ಮಾಡ್ತಾ ಇದ್ದಾರೆ, ಪಕ್ಷಪಾತದ ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ ಅಂತ ಕೆಲವರು ಆರೋಪ ಮಾಡ್ತಾ ಇದ್ದಾರೆ. ಅಲ್ಲ, 2018ರ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗಳಿಸಿಕೊಂಡಿದ್ದ ಬಿಜೆಪಿಗೆ ಅವತ್ತಿನ ರಾಜ್ಯಪಾಲರಾಗಿದ್ದ ವಜುಭಾಯಿ ವಾಲಾ ಸರ್ಕಾರ ರಚನೆಗೆ ಅವಕಾಶವನ್ನು ಕೊಟ್ಟಿದ್ರು. ಈಗ ತಮಿಳುನಾಡಿನ ರಾಜ್ಯಪಾಲರು ಯಾಕೆ ಟಿವಿಕೆಗೆ ಅವಕಾಶವನ್ನು ಕೊಡ್ತಾ ಇಲ್ಲ ಅನ್ನೋ ಪ್ರಶ್ನೆಯನ್ನು ಕೂಡ ಸಾಕಷ್ಟು ಮಂದಿ ಕಾಂಗ್ರೆಸ್ನ ಹಿಂಬಾಲಕರು ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕ್ಕೊಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ರಾಜ್ಯಪಾಲರ ಈ ನಿಲುವಿಗೆ ಕಾರಣ ಆಗ್ತಾ ಇರೋದು ಕಾಂಗ್ರೆಸ್ ಹಾಗೂ ಟಿವಿಕೆ ಮಾಡಿಕೊಂಡ ಸಣ್ಣ ತಾಂತ್ರಿಕ ಎಡವಟ್ಟು ಅನ್ನೋದು ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ. ಗೆಳೆಯರೆ, ಈ ದೇಶವನ್ನು ದಶಕಗಳ ಕಾಲ ಆಳಿದ್ದ, ತಮಿಳುನಾಡಲ್ಲಿ ಕೂಡ ರಾಜ್ಯಭಾರ ಮಾಡಿದ್ದ, ಕರ್ನಾಟಕ, ತೆಲಂಗಾಣ, ಹಿಮಾಚಲ ಮುಂತಾದ ಕಡೆಗಳಲ್ಲಿ ಈಗಲೂ ಆಡಳಿತವನ್ನು ನಡೆಸ್ತಾ ಇರೋ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಅದೊಂದು ಸೂಕ್ಷ್ಮ ಅರ್ಥ ಆಗ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ವಿಜಯ್ ತಮಿಳುನಾಡಿನ ಸಿಎಂ ಆಗಿರ್ತಾ ಇದ್ರು. ಆದರೆ ಅಲ್ಲಿ ಕಾಂಗ್ರೆಸ್ ನಾಯಕರ ಅಧಿಕಾರದ ಹಪಹಪಿ ಮತ್ತು ಆತುರ ಈಗ ಟಿವಿಕೆಗೆ ಸಮಸ್ಯೆಯನ್ನ ತಂದೊಡ್ಡಿದೆ. ಟಿವಿಕೆ ರಾಜ್ಯಪಾಲರಿಗೆ ಸರ್ಕಾರ ರಚನೆಗೆ ಅವಕಾಶವನ್ನ ಕೇಳುವಾಗ ತಮ್ಮ ಪಕ್ಷ ಅತಿ ಹೆಚ್ಚು ಸ್ಥಾನಗಳನ್ನ ಹೊಂದಿದೆ, ಹೀಗಾಗಿ ನಮಗೆ ಸರ್ಕಾರ ರಚನೆಗೆ ಅವಕಾಶ ಕೊಡಬೇಕು ಅಂತ ಕೇಳಿ ಒಪ್ಪಿಗೆಯನ್ನು ಪಡೆದು ಆ ಬಳಿಕ ತಮಗೆ ಬೇಕಾದ ನಂಬರ್ಗಳನ್ನ ಜೋಡಿಸ್ಕೊಂಡು ಫ್ಲೋರ್ ಅಲ್ಲಿ ಮೆಜಾರಿಟಿಯನ್ನು ಪ್ರೂವ್ ಮಾಡಬಹುದಿತ್ತು. ಇದನ್ನ ಟಿವಿಕೆ ವಿಜಯ್ಗೆ ಈ ಹಿಂದೆ ಸಾಕಷ್ಟು ಬಾರಿ ಡಿಎಂಕೆ ಶಾಸಕರಾಗಿದ್ದ ನಾಯಕರೊಬ್ಬರು ಹೇಳಿದ್ರಂತೆ. ಆದ್ರೆ ಯಾವಾಗ ಕಾಂಗ್ರೆಸ್ನ ಬೆಂಬಲ ಸಿಕ್ತೋ ಅಲ್ಲಿ ವಿಜಯ್ ಎಡವಿದ್ದಾರೆ. ಅತಿ ದೊಡ್ಡ ಪಕ್ಷ ಅಂತ ಸರ್ಕಾರ ರಚನೆಗೆ ಅವಕಾಶವನ್ನ ಕೇಳೋದರ ಬದಲಾಗಿ ಕಾಂಗ್ರೆಸ್ನ 5 ಮಂದಿ ಸದಸ್ಯರ ಬೆಂಬಲ ಪತ್ರವನ್ನು ಕೂಡ ರಾಜ್ಯಪಾಲರಿಗೆ ಕೊಟ್ಟು ಇನ್ನೊಂದಷ್ಟು ಜನ ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ, ನಮಗೆ ಬಹುಮತ ಇದೆ, ಹಿಂಗಾಗಿ ಸರ್ಕಾರ ರಚನೆಗೆ ಅವಕಾಶ ಕೊಡಿ ಅಂತ ವಿಜಯ್ ಅವರ ಪಕ್ಷ ಕೇಳಿದೆ. ಇಲ್ಲಿ ಟಿವಿಕೆ ಕೇಳಿರುವುದು ಸಮ್ಮಿಶ್ರ ಸರ್ಕಾರ ರಚನೆಗೆ ಅವಕಾಶ. ಸಾಮಾನ್ಯವಾಗಿ ಚುನಾವಣಾ ಪೂರ್ವ ಮೈತ್ರಿಗಳಿಗೊಂದು ಬೆಲೆ ಇರುತ್ತೆ. ಚುನಾವಣಾ ನಂತರದ ಮೈತ್ರಿಗಳನ್ನು ಅವಕಾಶದ ಮೈತ್ರಿಗಳು ಅಂತ ಪರಿಗಣಿಸಲಾಗುತ್ತೆ. ಇಲ್ಲಿ ಮೈತ್ರಿ ಸರ್ಕಾರ ಅಂದ ಮೇಲೆ ಉಳಿದವರ ಬೆಂಬಲದ ಪತ್ರ ಕೂಡ ಕೊಡಿ ಅಂತ ರಾಜ್ಯಪಾಲರು ಕೇಳಿದ್ದಾರೆ. ಆದರೆ ಆ 6 ಮಂದಿ ಸದಸ್ಯರು ಸದ್ಯಕ್ಕೆ ವಿಜಯ್ ಬಳಿ ಇಲ್ಲ. ಗೆಳೆಯರೆ, ಇಲ್ಲಿ ವಿಜಯ್ಗೆ ರಾಜಕೀಯ, ಸಂವಿಧಾನ ಇದರ ಬಗ್ಗೆ ಗೊತ್ತಿಲ್ಲದೆ ಇರಬಹುದು, ಅನುಭವ ಕಡಿಮೆ ಇರಬಹುದು. ಆದರೆ ಕಾಂಗ್ರೆಸ್ಗೆ ಅನುಭವ ಕಡಿಮೆ ಏನಲ್ವಲ್ಲ. ಕರ್ನಾಟಕದಲ್ಲಿ 2018ರಲ್ಲಿ ಕೂಡ ಕಾಂಗ್ರೆಸ್ ಹಾಗೂ ಜೆಡಿಎಸ್ಗಳು ಚುನಾವಣಾ ನಂತರದ ಮೈತ್ರಿಯನ್ನು ಮಾಡಿಕೊಂಡಿದ್ವು. ಅಲ್ಲಿ ಅವರಿಗೆ ಬಹುಮತಕ್ಕೆ ಬೇಕಾದ ಸ್ಥಾನಗಳೂ ಇದ್ವು. ಆದರೂ ರಾಜ್ಯಪಾಲರು ಆಹ್ವಾನಿಸಿದ್ದು ಅತಿ ದೊಡ್ಡ ರಾಜಕೀಯ ಪಕ್ಷವಾಗಿ ಆರಿಸಿ ಬಂದಿದ್ದ ಬಿಜೆಪಿಯನ್ನ. ಯಾಕೆಂದ್ರೆ ಅಲ್ಲಿ ಚುನಾವಣಾ ನಂತರದ ಮೈತ್ರಿಯನ್ನ ರಾಜ್ಯಪಾಲರು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಯಾರನ್ನ ಕರಿಬೇಕು ಅನ್ನೋ ವಿವೇಚನಾಧಿಕಾರ ರಾಜ್ಯಪಾಲರಿಗಿರುತ್ತೆ. ಜೊತೆಗೆ ಅತಿ ದೊಡ್ಡ ಪಕ್ಷವನ್ನ ಕರಿಬೇಕು ಅನ್ನೋದು ಸಂಪ್ರದಾಯ ಕೂಡ. ಸೊ ಕರ್ನಾಟಕದಲ್ಲಿ ಅತಿ ದೊಡ್ಡ
ಪಕ್ಷವಾಗಿ ಆಯ್ಕೆಯಾಗಿದ್ದ ಬಿಜೆಪಿಗೆ ಆಹ್ವಾನವನ್ನು ಕೊಡಲಾಯಿತು. ಇನ್ನು ಇಲ್ಲಿ ಕೂಡ ವಿಜಯ್ ಸುಮ್ಮನೆ ಇದ್ದಿದ್ರು, ರಾಜ್ಯಪಾಲರು ವಿಜಯ್ ಪಕ್ಷನೇ ಕರೀತಾ ಇದ್ರು. ಆದರೆ ಅವರು ನಾವು ಸಮ್ಮಿಶ್ರ ಸರ್ಕಾರವನ್ನ ಮಾಡ್ತೀವಿ, ಕಾಂಗ್ರೆಸ್ನ ಬೆಂಬಲ ನಮಗಿದೆ ಅಂತ 5 ಮಂದಿ ಸದಸ್ಯರ ಬೆಂಬಲ ಪತ್ರ ಹಿಡ್ಕೊಂಡು ಹೋದ್ರು ನೋಡಿ. ಸೊ ಅಲ್ಲಿ ತಾಂತ್ರಿಕ ಸಮಸ್ಯೆ ಉಂಟಾಯಿತು. ಇಲ್ಲಿ ಬೆಂಬಲ ಪತ್ರವನ್ನು ಕೊಟ್ಟ ಕಾಂಗ್ರೆಸ್ ರಾಜ್ಯಪಾಲರ ಹತ್ರ ಏನು ಮಾತಾಡಬೇಕು ಅನ್ನೋದನ್ನು ವಿಜಯ್ಗೆ ಹೇಳಬಹುದಿತ್ತು. ಆದರೆ ಅವರಲ್ಲಿ ಎಜುಕೇಟ್ ಮಾಡೋದಕ್ಕೆ ಹೋದಂತಿಲ್ಲ. ಬಹುಶಃ ವಿಜಯ್ಗೆ ಕೂಡ ಕಾನೂನು ತಜ್ಞರ ತಂಡ ಇರುತ್ತೆ, ಅವರು ಏನು ಮಾಡಬೇಕು ಅನ್ನೋದನ್ನು ಹೇಳ್ತಾರೆ ಅಂತ ಕಾಂಗ್ರೆಸ್ ಭಾವಿಸಿರಲೂಬಹುದು. ಸಮಸ್ಯೆಗೆ ಮಾತ್ರ ಈಗ ಟಿವಿಕೆ ಸಿಲುಕೊಂಡಿದೆ. ಇನ್ನು ಇಲ್ಲಿ ಜಸ್ಟ್ ಬಹುಮತಕ್ಕೆ ಬೇಕಾದ ನಂಬರ್ಗಳನ್ನು ವಿಜಯ್ ಜೋಡಿಸ್ಕೋಬೇಕು ಅಷ್ಟೇ. ಅದಕ್ಕಾಗಿ ಅವರು ಕಮ್ಯುನಿಸ್ಟ್ ಪಕ್ಷಗಳ ಬೆಂಬಲವನ್ನು ಕೋರಿದ್ದಾರೆ. ಅವರು ಕೂಡ ನಿನ್ನೆವರೆಗೆ ಬೆಂಬಲ ಕೊಡೋ ಮೂಡಲ್ಲೇ ಇದ್ರು. ಆದರೆ ಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಂಡು ಕಮ್ಯುನಿಸ್ಟರು ಗೆದ್ದಿದ್ದಾರೆ. ಕಾಂಗ್ರೆಸ್ ತರ ಮೈತ್ರಿ ಧರ್ಮವನ್ನ ಮುರಿಬಾರದು ಅಂತ ಅವ್ರು ಅಂದ್ಕೊಂಡ್ರೋ ಏನೋ. ಹೀಗಾಗಿ ಪಕ್ಷದ ಸಭೆ ನಡೆಸಿ ಒಂದು ನಿರ್ಧಾರಕ್ಕೆ ಬಂದು ಆನಂತರ ಸ್ಟಾಲಿನ್ ಜೊತೆ ಕೂಡ ಚರ್ಚಿಸಿ ನಮ್ಮ ನಿರ್ಧಾರವನ್ನು ತಿಳಿಸ್ತೀವಿ ಅಂತ ಕಮ್ಯುನಿಸ್ಟರು ಹೇಳಿದ್ದಾರೆ. ಇಲ್ಲಿ ಕಮ್ಯುನಿಸ್ಟರ 4, ವಿಸಿಕೆಯ 2 ಸದಸ್ಯರ ಬೆಂಬಲ ಸಿಕ್ಬಿಟ್ರೆ ವಿಜಯ್ ಸರ್ಕಾರ ರಚನೆಯ ಹಾದಿ ಸುಲಭ ಆಗುತ್ತೆ. ಇನ್ನು ವಿಸಿಕೆಯ ನಾಯಕ ತಿರುಮಾವಲನ್ ರಾಜ್ಯಪಾಲರು ಟಿವಿಕೆಗೆ ಅವಕಾಶ ಕೊಡದೇ ಇರುವುದನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ಆದ್ರೆ ಸರ್ಕಾರಕ್ಕೆ ಬೆಂಬಲ ಕೊಡೋ ಮಾತು ಮಾತ್ರ ಅವರ ಬಾಯಲ್ಲಿ ಬಂದಿಲ್ಲ. ಇನ್ನು ಡಿಎಂಕೆ ಕೂಡ ರಾಜ್ಯಪಾಲರ ನಿರ್ಧಾರವನ್ನು ವಿರೋಧಿಸಿದೆ. ಇದನ್ನು ತಮಿಳುನಾಡಿಗೆ ಮಾಡ್ತಾ ಇರೋ ಅವಮಾನ ಅಂತ ಕೂಡ ಡಿಎಂಕೆ ಹೇಳ್ತಾ ಇದೆ. ಇಲ್ಲಿ ಡಿಎಂಕೆ ಟಿವಿಕೆ ಸರ್ಕಾರ ರಚನೆ ಮಾಡ್ಲಿ, ನಾವು ವಿರೋಧ ಪಕ್ಷದಲ್ಲಿ ಕೂರ್ತೀವಿ, 6 ತಿಂಗಳ ಸರ್ಕಾರ ನಡೆಸೋದಕ್ಕೆ ಬಿಡ್ತೀವಿ ಅನ್ನೋ ಮಾತುಗಳನ್ನು ಹೇಳಿದೆ. ಇದು ಟಿವಿಕೆಗೆ ಟಾಂಗ್ ಕೊಡ್ತಾ ಇರೋದಾ ಅಥವಾ ನಿಜಕ್ಕೂ ಡಿಎಂಕೆ ಅಧಿಕಾರವನ್ನು ಬಿಟ್ಟುಕೊಟ್ಟು 6 ತಿಂಗಳ ನಂತರ ವಿಜಯ್ ಸರ್ಕಾರವನ್ನು ಕೆಡುವ ಕೆಲಸ ಮಾಡುತ್ತಾ ಆ ಕುತೂಹಲ ಹೆಚ್ಚಾಗ್ತಾ ಇದೆ. ಆದರೆ ಕಾಂಗ್ರೆಸ್ ಜೊತೆಗಿನ ಸಂಬಂಧಗಳನ್ನು ಮಾತ್ರ ಡಿಎಂಕೆ ಮುರ್ಕೊಳ್ತಾ ಇದೆ. ಅದಕ್ಕೆ ಕಾರಣ ಕಾಂಗ್ರೆಸ್ನ ಅನುಕೂಲ ಸಿಂಧು ರಾಜಕಾರಣ. ಇನ್ನು ರಾಜಕೀಯ ಒತ್ತಡಗಳಿಂದ ಬೇಸತ್ತಿರುವ ವಿಜಯ್ ಒಂದು ಹಂತಕ್ಕೆ ನಮ್ಮ ಪಕ್ಷಕ್ಕೆ ಸರ್ಕಾರ ರಚನೆ ಮಾಡೋದಕ್ಕೆ ಸಾಧ್ಯ ಆಗದೆ ಇದ್ರೆ ನಾವು ವಿರೋಧ ಪಕ್ಷದ ಸ್ಥಾನದಲ್ಲೇ ಕೂತ್ಕೋತೀವಿ, ನೋ ಪ್ರಾಬ್ಲಮ್, ನಾನು ಜನಸೇವೆ ಮಾಡೋದಕ್ಕೆ ಅಂತ ಬಂದಿದ್ದೀನಿ, ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತ್ಕೊಂಡೇ ಅದನ್ನು ಮಾಡ್ತೀನಿ ಅನ್ನೋ ಹೇಳಿಕೆಯನ್ನೂ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಡಿಎಂಕೆ ಮತ್ತು ಎಐಎಡಿಎಂಕೆ ನಡುವಿನ ಮೈತ್ರಿಯ ಬಗ್ಗೆ ಮಾತುಕತೆಗಳು ಕೂಡ ಕೇಳಿ ಬರ್ತಾ ಇವೆ. ಈ ಹಿನ್ನೆಲೆಯಲ್ಲಿ ಟಿವಿಕೆ ಮತ್ತೊಂದು ಬಾಂಬ್ ಅನ್ನು ಸಿಡಿಸಿದೆ. ಒಂದು ವೇಳೆ ರಾಜ್ಯಪಾಲರು ಡಿಎಂಕೆ ಎಐಎಡಿಎಂಕೆ ಸರ್ಕಾರ ರಚನೆಗೆ ಅವಕಾಶ ಕೊಟ್ಟಿದ್ದೇ ಆದರೆ ಟಿವಿಕೆಯ ಎಲ್ಲ 107 ಮಂದಿ ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ಕೊಡ್ತೀವಿ ಅನ್ನೋ ಬೆದರಿಕೆಯನ್ನ ಅಲ್ಲಿ ವಿಜಯ್ ಪಕ್ಷ ಒಡ್ಡುತ್ತಾ ಇದೆ. ಇನ್ನು ಇಲ್ಲಿ 107 ಶಾಸಕರು ರಾಜೀನಾಮೆ ಕೊಟ್ಟು ಕೂಡಲೇ ವಿಧಾನಸಭೆ ವಿಸರ್ಜನೆ ಏನಾಗೋದಿಲ್ಲ. ಆ ಸ್ಥಾನಗಳಿಗೆ ಉಪಚುನಾವಣೆಗಳನ್ನ ನಡೆಸಬೇಕಾಗತ್ತೆ ಅಷ್ಟೇ. ಅದರಿಂದ ವಿನಾಕಾರಣದ ಖರ್ಚು, ಜೊತೆಗೆ ಪಕ್ಷಗಳಿಗೆ ಅದರ ಅಭ್ಯರ್ಥಿಗಳಿಗೆ ಕೂಡ ಅದು ಹೊರೆ ಅನ್ನಿಸ್ಕೊಳುತ್ತೆ. ಇನ್ನು ಹಾಗೆ ವಿಜಯ್ ಪಕ್ಷನೂ ಮಾಡೋದಕ್ಕೆ ಹೋಗೋದಿಲ್ಲ. ಜಸ್ಟ್ ಇದು ರಾಜ್ಯಪಾಲರ ಮೇಲೆ ಮತ್ತು ತಮ್ಮ ಪ್ರತಿಸ್ಪರ್ಧಿ ಪಕ್ಷಗಳ ಮೇಲೆ ಒತ್ತಡ ಹೇರೋದಕ್ಕೆ ಅವರು ಮಾಡ್ತಾ ಇರೋ ಬೆದರಿಕೆ ತಂತ್ರ ಅಷ್ಟೇ. ಇಲ್ಲಿ ಡಿಎಂಕೆ 59, ಎಐಎಡಿಎಂಕೆಗೆ 47 ಸ್ಥಾನಗಳಿವೆ. 2 ಪಕ್ಷಗಳು ಸೇರಿದ್ರೂ ಕೂಡ ಟಿವಿಕೆ ಎಷ್ಟು ಶಾಸಕರನ್ನ ಹೊಂದೋದಿಲ್ಲ. ಅವರ ಬಲ 106ಕ್ಕೆ ನಿಲ್ಲುತ್ತೆ. ಆದರೆ ಡಿಎಂಕೆ ಜೊತೆ ಕಾಂಗ್ರೆಸ್ನ ಹೊರತುಪಡಿಸಿ ಸಿಪಿಐ, ಸಿಪಿಎಂ, ವಿಸಿಕೆ, ಐಯುಎಂಎಲ್ ಹಾಗೂ ಡಿಎಂಡಿಕೆ ಪಕ್ಷಗಳು ಜೊತೆಯಾಗಿ ನಿಂತರೆ ಅಲ್ಲಿ 9 ಮಂದಿ ಶಾಸಕರ ಬಲ ಸಿಕ್ಕಂತಾಗುತ್ತೆ. ಇನ್ನು ಎಐಎಡಿಎಂಕೆ ಜೊತೆ ಗೆದ್ದಿರುವ 1 ಬಿಜೆಪಿ ಹಾಗೂ ಪಿಎಂಕೆಯ 4 ಶಾಸಕರು ಇದ್ದಾರೆ. ಇದು 5 ಸಂಖ್ಯಾಬಲವನ್ನ ಹೆಚ್ಚು ಮಾಡುತ್ತೆ. ಆದರೆ ಹೀಗೇನಾದರೂ ಮಾಡಿದ್ರೆ ಅದು ಜನಾದೇಶವನ್ನ ಧಿಕ್ಕರಿಸಿದ ಹಾಗಾಗುತ್ತೆ. ಡಿಎಂಕೆ ಮತ್ತು ಎಐಎಡಿಎಂಕೆ ಮೈತ್ರಿ ಅನ್ನೋದು ತಮಿಳುನಾಡಲ್ಲಿ ಒಂದು ದೊಡ್ಡ ರಾಜಕೀಯ ಜೋಕ್ ಆಗಿ ಕೂಡ ಪರಿಣಮಿಸುವ ಸಾಧ್ಯತೆ ಇರುತ್ತೆ. ಇದಕ್ಕಿಂತಲೂ ಅಪವಿತ್ರ ಮೈತ್ರಿ ಬಹುಶಃ ಇನ್ಯಾವುದೂ ಇರೋದಕ್ಕೆ ಸಾಧ್ಯನೇ ಇರೋದಿಲ್ಲ. ಇನ್ನು ಇಂಥ ಮೈತ್ರಿಯೊಂದು ಆಗಬೇಕು ಅಂದ್ರೆ ಅಲ್ಲಿ ಎಐಎಡಿಎಂಕೆ NDA ಇಂದ ಹೊರಬರಬೇಕು ಅಂತ ಕಮ್ಯುನಿಸ್ಟರು ಹಾಗೂ ವಿಸಿಕೆ ಹೇಳ್ತಾ ಇವೆ ಅನ್ನೋದನ್ನ ಡಿಎಂಕೆ, ಅಣ್ಣಾ ಡಿಎಂಕೆ ನಾಯಕರಿಗೆ ತಿಳಿಸಿದ್ದಾರೆ. ಕೋಮುವಾದಿಗಳ ಜೊತೆ ಮೈತ್ರಿಗೆ ಸಿದ್ಧ ಇಲ್ಲ ಅಂತ ಕಮ್ಯುನಿಸ್ಟರು ಮತ್ತು ವಿಸಿಕೆ ಹೇಳಿವಿಯಂತೆ. ಆದರೆ ಮುಸ್ಲಿಂ ಲೀಗ್ ಮಾತ್ರ ಆ ಕೂಟದಲ್ಲಿರುತ್ತೆ. ಅದು ಕೋಮು ಅಲ್ಲ, ಫುಲ್ ಸೆಕ್ಯುಲರ್. ಇನ್ನು ಹೀಗೆ ಬಿಜೆಪಿಯನ್ನು ಹೊರಗಿಟ್ಟರು ಈ ಮೈತ್ರಿಕೂಟದ ಸಂಖ್ಯೆ 119 ಆಗುತ್ತೆ. ಸೊ ಇಷ್ಟು ಶಾಸಕರ ಬೆಂಬಲ ಪತ್ರ ರಾಜ್ಯಪಾಲರಿಗೆ ಸಿಕ್ಕಿದ್ರೆ ಅಲ್ಲಿ ಸರ್ಕಾರ ರಚನೆಗೆ ಅವಕಾಶ ಸಿಗಲೂಬಹುದು. ಇದು ನಂಬರ್ ಗೇಮ್ ಅಷ್ಟೇ. ಯಾರು ನಂಬರ್ ಅನ್ನ ತೋರಿಸ್ತಾರೆ ಅವರು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. ಹೀಗಾಗಿನೇ ಈಗಾಗಲೇ ಎಐಎಡಿಎಂಕೆಯ 40ಕ್ಕೂ ಹೆಚ್ಚು ಶಾಸಕರನ್ನ ಕರೆಕೊಂಡು ಪಾಂಡಿಚೇರಿಯ ರೆಸಾರ್ಟ್ಗೆ ಹೋಗಿರೋ ಪಳನಿಸ್ವಾಮಿ ಅವರೆಲ್ಲರಿಗೂ ಒಂದು ಧೈರ್ಯವನ್ನು ಕೊಟ್ಟಿದ್ದಾರಂತೆ. ಗುಡ್ ನ್ಯೂಸ್ ಗ್ಯಾರಂಟಿ ಬರುತ್ತೆ, ನೀವೆಲ್ಲ ಒಟ್ಟಾಗಿರಿ ಅನ್ನೋ ಸಂದೇಶವನ್ನ ಪಳನಿಸ್ವಾಮಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಪಳನಿಸ್ವಾಮಿ ಎಐಎಡಿಎಂಕೆನ ತಗೊಂಡು ಹೋಗಿ
DMK ಜೊತೆ ಮೈತ್ರಿ ಮಾಡಿಸ್ತಾರಾ ಅಥವಾ TVK ಜೊತೆ ಮಾತುಕತೆಗಳನ್ನು ಮಾಡಿ TVK ಸರ್ಕಾರಕ್ಕೆ ಹೊರಗಿನಿಂದ ಬೆಂಬಲ ಕೊಟ್ಟು ಅಲ್ಲಿ ವಿಜಯ್ ನೇತೃತ್ವದ ಸರ್ಕಾರ ರಚನೆಗೆ ಅವಕಾಶವನ್ನ ಮಾಡಿಕೊಡ್ತಾರಾ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಎರಡೂ ಕಡೆಗಳಲ್ಲಿ AIADMK ಮಾತುಕತೆಗಳನ್ನು ನಡೆಸ್ತಾ ಇದೆ. ಇನ್ನು ತಂಬಿ ದೊರೈ ಪ್ರಕಾರ ಈ ಬಾರಿ ಪಳನಿಸ್ವಾಮಿನೇ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಬಹುಶಃ ವಿಜಯ್ ಪಕ್ಷದ ಜೊತೆಗೋ ಅಥವಾ ಇನ್ಯಾವ ಪಕ್ಷದ ಜೊತೆ ಇವರು ಮೈತ್ರಿ ಮಾಡಿಕೊಂಡು ಯಾವ ಧೈರ್ಯದ ಮೇಲೆ ಮುಖ್ಯಮಂತ್ರಿ ಸ್ಥಾನದ ಕನಸು ಕಾಣ್ತಾ ಇದ್ದಾರೋ ಗೊತ್ತಿಲ್ಲ. ಆಗೋದಿಲ್ಲ ಅಂತ ಹೇಳೋದಿಕ್ಕಾಗೋದಿಲ್ಲ. ಯಾಕೆಂದ್ರೆ ಈ ಹಿಂದೆ ನಮ್ಮಲ್ಲಿ 37 ಸ್ಥಾನಗಳನ್ನ ಪಡ್ಕೊಂಡು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು. ಹಾಗೆ 543 ಸದಸ್ಯ ಸಂಖ್ಯೆಯ ಲೋಕಸಭೆಯಲ್ಲಿ ಬರೀ 46 ಸ್ಥಾನಗಳನ್ನ ಗೆಲ್ಲೋ ಮೂಲಕ ದೇವೇಗೌಡರು ಈ ದೇಶದ ಪ್ರಧಾನಿ ಕೂಡ ಆಗಿದ್ರು. ಹೀಗಾಗಿ ಯಾರಿಗೆ ಅದೃಷ್ಟ ಒಲಿಯುತ್ತೋ ಅವರಿಗೆ ಅಧಿಕಾರ ಸಿಗತ್ತೆ. ಅವಕಾಶ ಬಂದಾಗ ಅದನ್ನು ಬಾಚ್ಕೊಳ್ಳೋದಕ್ಕೆ ಯಾರು ಸಿದ್ಧ ಇರ್ತಾರೋ ಅಂಥವರಿಗೆ ಅದೃಷ್ಟ ಕೂಡ ಒಲಿಯುತ್ತೆ. ಹೀಗಾಗಿ ಇಲ್ಲಿ ಪಳನಿಸ್ವಾಮಿ ಮುಖ್ಯಮಂತ್ರಿ ಆಗುವ ಕನಸು ಕಾಣ್ತಾ ಇದ್ರೆ ಅದರಲ್ಲಿ ಆಶ್ಚರ್ಯ ಪಡಬೇಕಾದ ಅಗತ್ಯ ಏನಿಲ್ಲ. ಈ ಪಳನಿಸ್ವಾಮಿ ತಮಿಳುನಾಡಲ್ಲಿ ಮಾಸ್ ಲೀಡರ್ ಅಲ್ಲ ಅನ್ನೋದು ನಿಜ. ಆದರೆ ಆತ ಪಳಗಿದ ರಾಜಕಾರಣಿ. ಅವರಿಗೆ ಯಾವಾಗ ಯಾವ ದಾಳಗಳನ್ನು ಉರುಳಿಸಬೇಕು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಇನ್ನು AIADMK ಜೊತೆ DMKಯನ್ನು ಕೂಡಿಸೋದಿಕ್ಕೆ VCK ಪಕ್ಷದ ನಾಯಕ ತಿರುಮಾವಲವನ್ ವಿಪರೀತ ಪ್ರಯತ್ನಗಳನ್ನು ಪಡ್ತಾ ಇದ್ದಾರಂತೆ. ಅವರ ಪ್ರಯತ್ನಕ್ಕೆಷ್ಟು ಫಲ ಸಿಗುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಕಾದು ನೋಡಬೇಕು. ಇನ್ನು ಈ 2 ಸೀಟ್ ಇಟ್ಕೊಂಡಿರೋ ತಿರುಮಾವಲವನ್ TVK ಜೊತೆ ಕೈ ಜೋಡಿಸಬಹುದಿತ್ತು. ಆದರೆ ಅವರು DMKಯ ಮೈತ್ರಿಗೆ ನಿಷ್ಠರಾಗಿದ್ದಾರೆ. ಹಾಗೆ ಕಾಂಗ್ರೆಸ್ನ ನಡೆಯನ್ನು ವಿರೋಧಿಸ್ತಾ ಇದ್ದಾರೆ. ಹೀಗೊಂದು ಕಡೆ AIADMK ಹಾಗೂ DMKಗಳು ಒಂದಾಗತ್ವೆ ಅನ್ನೋ ಸುದ್ದಿ ಕಾಂಗ್ರೆಸ್ಗೆ ಸಹಿಸೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ತಮಿಳುನಾಡು ಕಾಂಗ್ರೆಸ್ ಡೋಂಟ್ ಬಿಟ್ರೇ ದ ಮ್ಯಾಂಡೇಟ್, ಡೋಂಟ್ ಮ್ಯಾನಿಪುಲೇಟ್ ಅಂತ ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ಈ ಮೂಲಕ ನೀವು ಫಲಿತಾಂಶವನ್ನು ಒಪ್ಕೊಳ್ಳಿ, ನಾವು TVK ಜೊತೆ ಸೇರಿ ಸರ್ಕಾರವನ್ನು ಮಾಡ್ತೀವಿ ಅಂತ DMK ಹಾಗೂ AIADMKಗೆ ಕಾಂಗ್ರೆಸ್ ಹೇಳ್ತಾ ಇದೆ. ಆದರೆ ಫಲಿತಾಂಶವನ್ನು ಮೊದಲು ಮ್ಯಾನಿಪುಲೇಟ್ ಮಾಡ್ತಾ ಇರೋದೇ ಕಾಂಗ್ರೆಸ್ ಅನ್ನೋ ಅಸಮಾಧಾನ DMKಗಿದೆ. ಹೀಗೆ ಇಷ್ಟೆಲ್ಲ ರಾಜಕೀಯ ಬೆಳವಣಿಗೆಗಳು ನಡೀತಾ ಇದ್ರೂ ಕೂಡ ಬಹಳಷ್ಟು ಜನ ವಿಜಯ್ ಮುಖ್ಯಮಂತ್ರಿ ಆಗಲಿ ಅಂತಲೇ ಬಯಸ್ತಾ ಇದ್ದಾರೆ. ಇಷ್ಟು ದಿನ DMK ಹಾಗೂ AIADMKಗಳ ಆಡಳಿತವನ್ನು ನೋಡಿ ಬೇಸತ್ತಿರುವ ಜನ ಹೊಸ ಮುಖಕ್ಕೆ ಅವಕಾಶವನ್ನು ಕೊಡಬೇಕು ಅನ್ನೋ ಕಾರಣಕ್ಕೇನೆ ಈ ಬಾರಿ DMK AIADMKಗಳನ್ನು ಪಕ್ಕಕ್ಕೆ ಸರಿಸಿ ವಿಜಯ್ ಪಕ್ಷಕ್ಕೆ ಮತ ಕೊಟ್ಟಿದ್ದಾರೆ. ನಮ್ಮಲ್ಲಿ ಬಹುಮತಕ್ಕೆ ಬೆಲೆ ಹೆಚ್ಚು. ಹೀಗಾಗಿ ಈ ಬಾರಿ ತಮಿಳುನಾಡಲ್ಲಿ ವಿಜಯ್ ಸರ್ಕಾರವನ್ನು ರಚನೆ ಮಾಡಬೇಕು ಅನ್ನೋದು ಬಹುಜನರ ಅಭಿಪ್ರಾಯ ಕೂಡ. ಇನ್ನು ಅಕಸ್ಮಾತ್ ಹಾಗಾಗದೆ DMK ಮತ್ತು AIADMKಗಳ ಅಪವಿತ್ರ ಮೈತ್ರಿ ಅಲ್ಲಿ ಮತ್ತೆ ಸರ್ಕಾರವನ್ನು ರಚನೆ ಮಾಡ್ತು ಅಂತ ಇಟ್ಕೊಳ್ಳಿ. ಆ ಸರ್ಕಾರಕ್ಕೆ ಕೂಡ ಹೆಚ್ಚು ದಿನಗಳ ಭವಿಷ್ಯ ಇರುತ್ತೆ ಅಂತೇನಲ್ಲ. ಸುಮಾರು 50 ವರ್ಷಗಳ ಕಾಲ ಪರಸ್ಪರ ಕಿತ್ತಾಡ್ಕೊಳ್ತಾ ಬಂದ ಬೇರೆ ಬೇರೆ ಧ್ರುವಗಳ ಕಡೆಗೆ ಮುಖ ಮಾಡಿದ 2 ರಾಜಕೀಯ ಪಕ್ಷಗಳು ಅನುಕೂಲಕ್ಕಾಗಿ ಒಂದು ಮೈತ್ರಿಯನ್ನ ಮಾಡಿಕೊಂಡು ಸರ್ಕಾರ ರಚನೆ ಮಾಡಿದ್ರೂ ಕೂಡ ಆ ಸರ್ಕಾರ ಹೆಚ್ಚು ದಿನ ಇರುತ್ತೆ ಅಂತೇನಲ್ಲ. ಅದು ಪತನಗೊಂಡ್ರೆ ಮತ್ತೆ ತಮಿಳುನಾಡಲ್ಲಿ ಚುನಾವಣೆಗಳು ನಡೆಸಬೇಕಾದ ಸಂದರ್ಭ ಉಂಟಾದ್ರೆ ಆಗ ಮತ್ತೆ ಮತದಾರ ಈ ಪಕ್ಷಗಳನ್ನು ಸರಾಸಗಟಾಗಿ ತಿರಸ್ಕರಿಸುವ ಅವಕಾಶ ಇರುತ್ತೆ. TVK ಬಗ್ಗೆ ಒಂದು ಸಿಂಪತಿ ಕೂಡ ಬೆಳೆದಿರುತ್ತೆ. ಅದು ವಿಜಯ್ಗೆ ಮತ್ತೆ ಲಾಭವನ್ನು ತಂದುಕೊಡುವ ಅವಕಾಶ ಇರುತ್ತೆ. ಇದರ ಜೊತೆ ಈಗಾಗಲೇ DMK ನಾಯಕ ಸ್ಟಾಲಿನ್ಗೆ ವಯಸ್ಸಾಯಿತು. ಅವರ ಮಗ ಉದಯನಿಧಿಯನ್ನ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಿ ರಾಜಕೀಯ ವಾರಸುದಾರ ಅಂತ ಘೋಷಿಸುವ ಏನೇ ಪ್ರಯತ್ನಗಳನ್ನು ಸ್ಟಾಲಿನ್ ಮಾಡಿದ್ರೂ ಕೂಡ ಉದಯನಿಧಿಗೆ ಇನ್ನೂ ಕೂಡ ತಮಿಳುನಾಡಲ್ಲಿ ಸಂಪೂರ್ಣ ರಾಜಕೀಯದ ಪಟ್ಟು ಸಿಕ್ಕಿದೆ ಅಂತ ಅನ್ನಿಸ್ತಾ ಇಲ್ಲ. ಅದು ಮಾಸ್ ಫೇಸ್ ಅಂತಲೂ ಅನ್ನಿಸ್ತಾ ಇಲ್ಲ. ಆದರೆ AIADMKಯ ಪರಿಸ್ಥಿತಿ ಕೂಡ ಈಗ ತುಂಬ ಚಿಂತಾಜನಕವಾಗಿದೆ. ಹೀಗಾಗಿ ಮುಂದಿನ ಚುನಾವಣೆ ಕೂಡ ಅಲ್ಲಿ DMK ವರ್ಸಸ್ TVK ಅಂತಲೇ ಆಗುತ್ತೆ. ಹಾಗಾದರೂ TVKಗೆ ಪೂರ್ಣ ಬಹುಮತ ಬರೋ ಸಾಧ್ಯತೆಗಳು ಖಂಡಿತ ಇರುತ್ತವೆ. ಇದು ಈ ಬಾರಿ TVKಯನ್ನು ಅಧಿಕಾರದಿಂದ ತಪ್ಪಿಸುವ ಪ್ರಯತ್ನಗಳೇನು ನಡೀತಾ ಇವೆ ಇವು ಮಾತ್ರ ತಮಿಳು ರಾಜಕೀಯದ ಇತಿಹಾಸ ಪುಟಗಳಲ್ಲಿ ಒಂದು ಪ್ರತ್ಯೇಕ ಅಧ್ಯಾಯವಾಗಿ ಒಂದು ಸ್ಟಡಿ ಮೆಟೀರಿಯಲ್ ಆಗಿ ದಾಖಲಾಗುವ ಸಾಧ್ಯತೆ ಇದೆ. ಇನ್ನು ಇದೆಲ್ಲದರ ನಡುವೆ ಕಮ್ಯುನಿಸ್ಟ್ ಪಕ್ಷಗಳು ಹಾಗೂ VCK ವಿಜಯ್ ನೇತೃತ್ವದ TVKಗೆ ಬೆಂಬಲ ಘೋಷಿಸೋದಕ್ಕೆ ಸಿದ್ಧ ಆಗಿವೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಹೀಗಾಗಿ ಸಂಜೆ 4:15 ವಿಜಯ್ ಮತ್ತೆ ರಾಜ್ಯಪಾಲರನ್ನ ಭೇಟಿ ಮಾಡ್ತಾ ಇದ್ದಾರೆ. ಈ ಭೇಟಿಯ ಸಂದರ್ಭದಲ್ಲಿ 6 ಶಾಸಕರ ಬೆಂಬಲ ಪತ್ರಗಳನ್ನು ಕೂಡ ವಿಜಯ್ ರಾಜ್ಯಪಾಲರಿಗೆ ಕೊಟ್ರೆ ಅಥವಾ ಬೇರೆ ರೀತಿಯಲ್ಲಿ ರಾಜ್ಯಪಾಲರ ಮನವೊಲಿಸೋದ್ರಲ್ಲಿ ವಿಜಯ್ ಯಶಸ್ವಿ ಆದ್ರೆ ಅವರಿಗೆ ಸರ್ಕಾರ ರಚನೆಗೆ ಅವಕಾಶವನ್ನ ಕೊಡೋ ಸಾಧ್ಯತೆಗಳು ಕೂಡ ಇರುತ್ತವೆ. ಏನಾಗತ್ತೆ ಅನ್ನೋದು ಸಂಜೆ 5 ಗಂಟೆಯ ಹೊತ್ತಿಗೆ ಖಚಿತವಾಗಿ ಗೊತ್ತಾಗತ್ತೆ.
ಇದು ಗೆಳೆಯರೆ ತಮಿಳುನಾಡಿನ ಬೆಳವಣಿಗೆಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.